ಧ್ಯಾನ ಮಾಡೋ ಸಮಯ ಒಂದು 5 ನಿಮಿಷ 10 ನಿಮಿಷ ಆದಮೇಲೆ ತುಂಬ ಜನ ಮಲಗಿಬಿಡ್ತಾರೆ. ಆಮೇಲೆ ಧ್ಯಾನ ಆದಮೇಲೆ ಅವ್ರಿಗೆ ಒಂದು ಪ್ರಶ್ನೆ ಬರುತ್ತೆ, ನಾನು ಧ್ಯಾನ ಮಾಡಿದ್ದೀನಾ ಮಲಗಿದ್ದೀನ ಅಂತ. ಇದು ಹೆಂಗ್ ಫಿಕ್ಸ್ ಮಾಡಬೇಕು ಅಪ್ಪ ಅಂದರೆ, ಇದು ಸೈನ್ಸ್ ಏನೋ ನಾವು ಅರ್ಥ ಮಾಡ್ಕೋಬೇಕು. ನೀವು ಧ್ಯಾನದಲ್ಲಿ ಕೂತ್ಕೊಂಡಿದ್ರಿ, ಕರೆಕ್ಟ್ ಮೆಡಿಟೇಷನ್ ಪ್ರೊಸೀಜರು ಫಾಲೋ ಮಾಡಿದಿರಿ, ಆದರೆ ಕೊನೆಗೆ ಮಲಗಿಬಿಟ್ಟಿದ್ರಿ. ಯಾಕೆಂದ್ರೆ ಇದಕ್ಕೆ 3 ಕಾರಣಗಳು. ಮೊದಲನೇ ಕಾರಣ ಏನಿರ್ಬೋದು ಅಂದ್ರೆ, ಊಟ ಆದ್ಮೇಲೆ ಇಮಿಡಿಯೇಟ್ ಆಗಿ ಕೂತ್ಕೊಂಡಿದ್ರಿ, ಇಲ್ಲ ಅಂದ್ರೆ ಇಡೀ ದಿವಸ ತುಂಬಾ ಕೆಲಸ ಮಾಡಿ ಶರೀರ ತುಂಬಾ ಟಯರ್ಡ್ ಆಗಿದೆ, ನೀವು ಧ್ಯಾನದಲ್ಲಿ ಕೂತ್ಕೊಂಡಿದ್ರೆ ಆಟೋಮೆಟಿಕ್ ನಿದ್ದೆನೆ ಬರುತ್ತೆ. ಹಂಗಾಗಿ ರಾಂಗ್ ಟೈಮಲ್ಲಿ ನೀವು ಕೂತ್ಕೊಂಡಿದ್ರೆ ಈ ತರಾನೇ ಆಗುತ್ತೆ. ಎರಡನೇ ಕಾರಣ, ನೀವು ಮಲಗಿ ಧ್ಯಾನ ಮಾಡ್ತೀರಿ. ಮಲಗಿ ಧ್ಯಾನ ಮಾಡಿದ್ರು, ಇಲ್ಲ ಅಂದರೆ ಒಂದು ಗೋಡೆ ಇಲ್ಲ ಅಂದರೆ ಚೇರಲ್ಲಿ ಈ ತಲೆ ಅನ್ನೋದು ನೀವು ಲೀನ್ ಮಾಡಿದ್ರು ನಿದ್ದೆಗೆ ಹೋಗ್ಬಿಡ್ತೀರಿ. ತಲೆ ಅನ್ನೋದು ಯಾವಾಗ್ಲೂ ಸಪೋರ್ಟ್ ತಗೋಬಾರದು. ಬ್ಯಾಕ್ ಬೇಕಂದ್ರೆ ಸಪೋರ್ಟ್ ತಗೋಬೋದು. ಮಲಗಿ ಧ್ಯಾನ ಮಾಡಬಾರದು, ಕುತ್ಕೊಂಡೇ ಧ್ಯಾನ ಮಾಡಬೇಕು. ಇಲ್ಲ ಅಂದರೆ ನೀವು ನಿದ್ದೆ ಒಳಗೆ ಹೋಗ್ಬಿಡ್ತೀರಿ. ಮೂರನೇದು, ಎಷ್ಟೋ ಧ್ಯಾನಗಳಲ್ಲಿ ಪ್ರಾಪರ್ ಆ್ಯಂಕರ್ ಪಾಯಿಂಟ್ಸ್ ಇರಲ್ಲ. ಆನಾಪಾನಸತಿಯಲ್ಲಿ ಒಂದೇ ಆ್ಯಂಕರ್ ಪಾಯಿಂಟು ನಿಮ್ಮ ಶ್ವಾಸವನ್ನು ನೀವು ಗಮನಿಸಬೇಕು. ಯಾವಾಗ ಅವೇರ್ನೆಸ್ ಲೆವೆಲ್ ಡ್ರಾಪ್ ಆಗುತ್ತೋ ನಿದ್ದೆ ಒಳಗೆ ಹೋಗ್ಬಿಡ್ತೀವಿ ನಾವು. ಹಾಗಾಗಿ ಆದಷ್ಟು ಅವೇರಾಗಿ ನಾವು ಇದ್ದು ಶ್ವಾಸವನ್ನು ಗಮನಿಸ್ತಾ ಇದ್ದರೆ ನಿದ್ದೆಗೆ ಹೋಗಲ್ಲ. ಸೊ ಈ ಥರ 3 ತಪ್ಪುಗಳು ಜನರಲ್ ಆಗಿ ಮಾಡಿ ಮತ್ತು ಕೂತ್ಕೊಂಡು ಧ್ಯಾನ ಅಂತ ಹೆಸರಿಟ್ಕೊಂಡು ಮಲಗಿಬಿಡ್ತಾರೆ. ಸೊ ಕರೆಕ್ಟ್ ಟೈಮಲ್ಲಿ, ಕರೆಕ್ಟ್ ಪೋಸ್ಚರಲ್ಲಿ, ಕರೆಕ್ಟ್ ಆ್ಯಂಕರ್ ಪಾಯಿಂಟಲ್ಲಿ ನೀವು ಧ್ಯಾನ ಮಾಡಿದರೆ ನಿಮಗೆ ಎಚ್ಚರ ಅನ್ನೋದು ಇರುತ್ತೆ. ಅವೇರ್ನೆಸ್ ಆಗಿ ನೀವು ಧ್ಯಾನ ಮಾಡೋಕ್ಕೆ ಸಾಧ್ಯ ಆಗುತ್ತದೆ. ಇನ್ನಷ್ಟು ಇನ್ಫಾರ್ಮೇಷನ್ ನಿಮಗೆ ಧ್ಯಾನದ ಬಗ್ಗೆ ಬೇಕು ಅಂದರೆ ಕಮೆಂಟಲ್ಲಿ ಮೆಡಿಟೇಷನ್ ಅಂತ ಟೈಪ್ ಮಾಡಿ, ನಾವು ಎಲ್ಲ ಇನ್ಫಾರ್ಮೇಷನ್ ನಾವು ನಿಮಗೆ DM ಮಾಡ್ತೀವಿ.